ಕಲೆ ಎಂಬುದು ಯಾರೊಬ್ಬರ ಸ್ವತ್ತಲ್ಲ. ಕಲೆಯನ್ನ ಕರಗತ ಮಾಡಿಕೊಳ್ಳಲು ಯಾವ ಗುರುವಿನ ದೀಕ್ಷೆ ಬೇಕಿಲ್ಲ. ಕಲೆಯನ್ನ ಕಲಿಯಲಿಕ್ಕೆ ದೃಢ ಮನಸ್ಸಿದ್ರೆ ಸಾಕು, ಎಂತಹ ಕಲೆಯನ್ನು ಬೇಕಾದರೂ ಕರಗತ ಮಾಡಿಕೊಳ್ಬಹುದಾಗಿದೆ. ರಾಮನಗರ ತಾಲೂಕಿನ ಆಲೆಮರದೊಡ್ಡಿ ಎಂಬ ಕುಗ್ರಾಮದಲ್ಲಿರುವ ಜಾನಪದ ಕಲಾವಿದ ಕರಿತಿಮ್ಮಯ್ಯ ಸುದ್ದಿ ದಿಳೇ ಬಾಕಿಲಿಗೆ ಅರುರಾವು ಎಲ್ಲ ಬದುಕು ಮನಿಗೌನೆ ಮುದ್ರೆ ಉಂಗುರದೋನು ಮುದುಕಳ್ಳೇರಳ್ಳಿ ಬೈಲೇಲಿ ಗುಂಜಪ್ಪ ನಿದ್ದೆ ಬಂದು ನಂಗೆ ತಾನೇ ಮನಿಗೌನಂತೋ ಎಲ್ಲ ನ್ಯಾರಕ್ಕೂ ಮನಿಗೌನೆ ಹೂವಿನುಂಗುರದೋನು ರಾಯ್ಕಳ್ಳೇರಳ್ಳಿ ಬೈಲೇಲಿ ಗುಂಜಪ್ಪ ಜ್ಞಾನ ಇಲ್ಲದೆ ತಾನೇ ಮನಿಗೌನು. ವಯಸ್ಸು 90 ಆದ್ರೂ ಇವರ ಕಲೆಗೆ ಮುಪ್ಪಿಲ್ಲ. ಇವರು ಕಲಿತ ಕಲೆಯನ್ನ ಮುಂದುವರಿಸುತ್ತಾ ಬಂದಿದ್ದಾರೆ. ಇವರು ತಮ್ಮ 18ನೇ ವಯಸ್ಸಿನಲ್ಲೇ ಅನೇಕ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದಾರೆ. ತಮ್ಮ ಹಿರಿಯರು ಮಾಡುತ್ತಿದ್ದ ಕಲೆಗಳನ್ನ ಕೇವಲ ನೋಡಿಕೊಂಡು ಅಂತಹ ಕಲೆಯನ್ನ ಏಕಲವ್ಯನ ಮಾದರಿಯಲ್ಲಿ ಕಲಿಯುತ್ತಾ ಬಂದಿದ್ದಾರೆ. ಜಾನಪದ ಕಲೆಗಳಾದ ಕೋಲಾಟ, ಗಣೆ ನುಡಿಸುವುದು, ಜುಂಜಪ್ಪ, ಯತ್ತಪ್ಪ ಸ್ವಾಮಿ, ರಂಗನಾಥ ಸ್ವಾಮಿ ದೇವರುಗಳ ಮೇಲೆ ಗಣೆ ನುಡಿಸಿಕೊಂಡು ಜಾನಪದ ಗೀತೆಗಳನ್ನ ಹಾಡ್ತಾರೆ. ಇದಲ್ಲದೆ ಜಾನುವಾರುಗಳಿಗೆ ತಗಲುವ ಹೆದೆಬಾವು, ಅರಿಸ್ತಿ, ಕಾಲು ಮುರಿತ ಹೀಗೆ ಹಲವಾರು ಕಾಯಿಲೆಗಳಿಗೆ ಗಿಡಮೂಲಿಕೆಗಳ ಔಷಧಿಗಳನ್ನು ನೀಡುತ್ತಾ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಾಟಿ ವೈದ್ಯ ಕರಿತಿಮ್ಮಯ್ಯ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಯಾವುದೇ ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಯಾವುದೇ ಸಮಸ್ಯೆ ಬಂದರೂ ಮೊದಲಿಗೆ ಅವರು ಬರೋದು ಈ ಆಲೆಮರದೊಡ್ಡಿಯ ನಾಟಿ ವೈದ್ಯ ಕರಿತಿಮ್ಮಯ್ಯ ಅವರ ಬಳಿಗೆ. ಔಷಧಿ, ದನಿಂದು, ಕುರಿದು, ಮಕ್ಕಳದು, ಈ ಯಂತ್ರ, ಈ ಗಾಳಿದು, ಈ ದನಗೆ ರೊಂಡಿ ಹೋಗಿರಲಿ, ಅಲ್ಲಿಂದ ಇದು ಕರ ಬಿಟ್ಬಿಟ್ಟಿರಲಿ, ರಕ್ತ ಕರದಲ್ಲಿ ದನ ಯಾರು ಮಾಟ್ಕ ಮಾಡಿಸಿರಲಿ, ಇವೆಲ್ಲ ಶುದ್ಧ ಮಾಡಿಕೊಂಡು ಮನೆಗೆ ಕಟ್ಲೆ ಮಾಡ್ತೀನಿ, ದಿಕ್ಕಡ್ತೀನಿ, ಪುಣ್ಯಜ ಮಾಡ್ತೀನಿ. ಈ ಹಳ್ಳಿಗಳ ಕಡೆ ಪುಟ್ಟ ಪುಟ್ಟ ಮಕ್ಕಳು ಕತ್ತಲಲ್ಲಿ ಏನನ್ನಾದ್ರೂ ನೋಡಿ ಹೆದರಿಕೊಂಡು ಊಟ ತಿಂಡಿಯನ್ನು ಬಿಟ್ಟು ಸುಮ್ಮನೆ ವಿನಾಕಾರಣ ಹಠ ಮಾಡ್ತಿದ್ರೆ ಮಕ್ಕಳಿಗೆ ತಂತ್ರಗಳಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಈ ಕರಿತಿಮ್ಮಯ್ಯನವರು. ನಾಟಿ ವೈದ್ಯ ಕರಿತಿಮ್ಮಯ್ಯನವರು ಅಂತೇಳಿ ಪ್ರಶಸ್ತಿ ಆಯಿತು. ಒಂದು ಹಸುಗೆ ನಾಟಿ ಔಷಧಿ ಹಾಕ್ತಾರೆ, ಒಂದು ಕುರಿಗಳಿಗೆ ನಾಟಿ ಔಷಧಿ, ಒಂದು ಮಕ್ಕಳಿಗೆ ಒಂದು ನೆಲಗ್ರಹ ಹಿಡೀಲಿ, ಒಂದು ಎದುರಿರಲಿ, ಒಂದು ಬೆಕ್ಕಿರಲಿ, ಅಂತರ ಮಾಡೋದ್ರಿಂದ, ನಾಟಿ ಔಷಧಿ ಮಾಡೋದ್ರಿಂದ ಎಲ್ಲ ಪ್ರತಿಯೊಂದು ಪಂಡಿತ ಅಯ್ಯಪ್ಪ ಆಗಿದ್ರು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 15 ವರ್ಷಗಳ ಕಾಲ ಗಣೆ ನುಡಿಸಿಕೊಂಡು ಜಾನಪದ ಗೀತೆಗಳ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇದಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಜಾನಪದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿ ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್ತು ವತಿಯಿಂದ ಜಾನಪದ ಲೋಕ ಪ್ರಶಸ್ತಿ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ 20ಕ್ಕೂ ಹೆಚ್ಚು ಪ್ರಶಸ್ತಿ ಪತ್ರಗಳನ್ನು ಕರಿತಿಮ್ಮಯ್ಯ ಅವರಿಗೆ ಲಭಿಸಿದ್ದಾವೆ. ಎಲ್ಲ ದೇವ್ರ ಮೇಲೆ ಹಾಡು ಹೇಳ್ಕೊಂಡು ಆಕಾಶವಾಣಿ ಕೊಟ್ಟಿದ್ದೀನಿ. ದಿಳ್ಳಿ ಹೋಗದೆ ನನ್ನ ಲೆಕ್ಕ ಇಲ್ಲಿಲ್ಲ. ಜುಂಜಪ್ಪ ಬಾರೋ ಜುಂಜ ಬದಿರಿ ಬಾರೋ ಕಂಬೆರು ಸಿನ್ನುವೆ ಮವಾರಿ ಜುಂಜ.
ಒಟ್ಟಾರೆ ಕರಿತಿಮ್ಮಯ್ಯ ಎಂಬ ಇಳಿವಯಸ್ಸಿನ ಅಜ್ಜ ಅನೇಕ ಕಲೆಗಳನ್ನು ಕರಗತ ಮಾಡಿಕೊಂಡು ತಮಗೆ ಬಂದ ನಾಟಿ ವೈದ್ಯಕೀಯ ವೃತ್ತಿಯನ್ನ ಮಾಡಿಕೊಂಡು ತಮ್ಮ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿನ ಜಾನುವಾರುಗಳಿಗೆ ಔಷಧಿ ಆರೈಕೆ ಮಾಡ್ತಿದ್ದಾರೆ. ಈ 90ರ ಇಳಿವಯಸ್ಸಿನಲ್ಲಿಯೂ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತೆ ಜೀವನ ಸಾಗಿಸುತ್ತಿದ್ದಾರೆ. ಎಲ್ಲ ನ್ಯಾಲಕ್ಕೂ ಮನಿಗೌನೇ ಹೂವೀರುಂಗುರುದೋನು ರಾಯ್ಕಳ್ಳೇರಳ್ಳಿಯೇ ಬೈಲೇ ನೀಯುಂಜಪ್ಪ ಜ್ಞಾನ ಇಲ್ಲದೆ ತಾನೇ ಮನಿಗೌನು. ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು